ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಕನ್ನಡ ಮಾತಾಡೋದೇ ತಪ್ಪಾ? ಇಂಥದ್ದೊಂದು ಪ್ರಶ್ನೆ ಮೂಡ್ತಾ ಇರೋದಕ್ಕೆ ಕಾರಣ ಕನ್ನಡ ಮಾತಾಡಬಾರ್ದು ಅಂತ ವಿದ್ಯಾರ್ಥಿಗಳಿಗೆ ವಾರ್ನಿಂಗ್ ಮಾಡಲಾಗಿದೆಯಂತೆ. ಕನ್ನಡ ಮಾತಾಡೋದಾದ್ರೆ ನಿಮ್ಮ ಮನೆಯಲ್ಲಿ ಮಾತಾಡ್ಕೊಳ್ಳಿ ಅಂತ ದರ್ಪವನ್ನ ಮೆರೆಯಲಾಗಿದೆ. ಹಾಸ್ಟೆಲ್ನಲ್ಲಿ ಕನ್ನಡ ಮಾತಾಡದಂತೆ ಆ ಹಾಸ್ಟೆಲ್ನ ವಾರ್ಡನ್ ತಾಕೀತು ಮಾಡಿರುವಂಥದ್ದು. ಈ ಘಟನೆ ನಡೆದಿರೋದು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ AMC ಕಾಲೇಜ್ನ ಹಾಸ್ಟೆಲ್ನಲ್ಲಿ. ಹಾಸ್ಟೆಲ್ ವಾರ್ಡನ್ ವಿರುದ್ಧ ಸದ್ಯ ಕನ್ನಡ ಹೋರಾಟಗಾರರು ಕಿಡಿಯನ್ನ ಕಾರಿದ್ದಾರೆ. ಕಾಲೇಜಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಕನ್ನಡವನ್ನ ಮಾತಾಡಬಾರದು ಅಂತ ಹಾಸ್ಟೆಲ್ ವಾರ್ಡನ್ ವಿದ್ಯಾರ್ಥಿಗಳಿಗೆ ವಾರ್ನಿಂಗ್ ನೀಡಿದ್ದಾರೆ. तुमको कन्नड़ में बात करना है तो तुम्हारे घर में आके बात करने के लिए बोलो, ठीक है? ये इंस्टीट्यूशन है. इंस्टीट्यूशन है हिंदी माताड कನ್ನಡ ಮಾತಾಡಬಾರದಾ? ಇಲ್ಲ ಬೇಡ, ಕಂಪಲ್ಸರಿ ಇಲ್ಲ. कंपल्सरी ಇಲ್ಲ ಅಷ್ಟೇ, कंपल्सरी नहीं है. कोई डाउट है तुमको? हैं? तुमको मैं हिंदी में बात करना है या कन्नड़ में बात करना है डिसाइड मैं करना है, ठीक है? तुमको कन्नड़ में बात करना है तो तुम्हारे घर में बात जाके बैठो. ये इधर इधर नहीं चलता है, इधर नहीं चलता है, समझ गया? इधर नहीं चलता है, तुम्हारा मर्जी इधर नहीं चलता है. ನೋಡಿ, ಈ ವ್ಯಕ್ತಿ ವಾರ್ಡನ್ ಅಂತೆ, ಹಾಸ್ಟೆಲ್ನ ವಾರ್ಡನ್ನು ನೀನು ಯಾವ ಭಾಷೆಯಲ್ಲಿ ಮಾತಾಡಬೇಕು ಅಂತೇಳಿ ನಾನು ಡಿಸೈಡ್ ಮಾಡೋದು ನೀನಲ್ಲ, ಇದು ಇನ್ಸ್ಟಿಟ್ಯೂಷನ್ನು, ಇಲ್ಲಿ ನಾನು ಹೇಳಿದ್ದೆ ನಡಿಬೇಕು ಅಂತ ದರ್ಪ ಮೆರಿತಾ ಇದ್ದಾನೆ. ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಇರುವಂತಹ ಕಾಲೇಜು, ಕನ್ನಡ ನೆಲದಲ್ಲಿರುವ ಕಾಲೇಜಿನ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿರುವ ಕನ್ನಡದ ವಿದ್ಯಾರ್ಥಿಗಳು ಕನ್ನಡ ಮಾತಾಡಬಾರ್ದಂತೆ. ಈ ಅಪ್ಪಂಗೆ ತಿಂತಾ ಇರೋದು ಕನ್ನಡ ಮಣ್ಣಿನಲ್ಲಿ ಬೆಳೆದಂತಹ ಅಕ್ಕಿಯ ಅನ್ನವನ್ನ, ಆ ಕನ್ನಡದ ಅನ್ನವನ್ನ ತಿಂದು ಇವನು ಕನ್ನಡ ಮಾತಾಡಬಾರ್ದು ಅಂತ ಅಲ್ಲಿಯ ವಿದ್ಯಾರ್ಥಿಗಳಿಗೆ ತಾಕೀತು ಮಾಡ್ತಾ ಇದ್ದಾನೆ. ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭರತ್, ಯಾರು ಈ ವಾರ್ಡನ್? ಏನು ಗೊತ್ತಾಯ್ತಾ ಈತನ ವಿಚಾರ? ಯಾಕೆ ಮಾತಾಡಬಾರ್ದಂತೆ ಕನ್ನಡ? ಕನ್ನಡದ ನೆಲದಲ್ಲಿ ಕನ್ನಡ ಮಾತಾಡಿದ್ರೆ ತಪ್ಪೇನಂತೆ? ಈತನಿಗೇನು ಉರಿ? ನವೀನ್, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ವಿಶೇಷವಾಗಿ ಈ ರೀತಿಯಾದ ಪ್ರಕರಣಗಳು ಒಂದರ ಹಿಂದೆ ಒಂದು ವರದಿ ಆಗ್ತಾನೆ ಇದೆ. ಅಂದ್ರೆ ಅನ್ಯ ಭಾಷಿಕರು, ಅದರಲ್ಲೂ ಉತ್ತರ ಭಾರತದಿಂದ ಬಂದಂತಹ ಜನರು ಇಲ್ಲಿ ಕೆಲವು ಕಡೆ ಕೆಲಸಗಳು ಮಾಡ್ತಾ ಇದ್ದಾರೆ, ಭದ್ರತಾ ಸಿಬ್ಬಂದಿಗಳ ಕೆಲಸಗಳು ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಬಹುತೇಕ ಕನ್ನಡಿಗರ ಮೇಲೆ ಒಂದು ರೀತಿ ದೌರ್ಜನ್ಯ ಮಾಡುವಂಥದ್ದು, ಕನ್ನಡ ಮಾತಾಡಬೇಡಿ ಅನ್ನೋದನ್ನ, ಜೊತೆಗೆ ಕನ್ನಡ ಮಾತಾಡಿ ಅಂತ ಪ್ರಶ್ನೆ ಮಾಡಿದ್ರೆ ಅವರಿಗೆ ತಿರುಗೇಟು ಕೊಡುವಂತ ಒಂದು ಕೆಲಸಗಳನ್ನ ಮಾಡ್ತಾನೆ ಇದ್ದಾರೆ. ಇದು ಕೂಡ ಈಗ ಬನ್ನೇರುಘಟ್ಟ ರಸ್ತೆಯಲ್ಲಿ ಕಲ್ಕೆರೆ ಸಮೀಪ ಇರುವಂತಹ ಒಂದು ಕಾಲೇಜಿನ ಹಾಸ್ಟೆಲ್ ನಲ್ಲಿ ನಡೆದಿರುವಂತಹ ಘಟನೆ. ಅವರು, ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ರೆ, ಅವರು ಹಾಸ್ಟೆಲ್ ನ ವಾರ್ಡನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಕನ್ನಡ ಬರುತ್ತೆ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಕನ್ನಡ ಬರುತ್ತೆ, ಆದ್ರೂ ಕೂಡ ಕನ್ನಡದಲ್ಲಿ ಮಾತಾಡೋದಕ್ಕೆ ಒಂದು ಹಿಂದೇಟ್ ಆಗ್ತಾ ಇದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳನ್ನು ಕೂಡ ತಾಕೀತು ಮಾಡ್ತಾ ಇದ್ದಾರೆ, ನೀವು ಕನ್ನಡದಲ್ಲಿ ಮಾತಾಡಬೇಡಿ, ಇದು ಸಂಸ್ಥೆ, ಇದು ಶಿಕ್ಷಣ ಸಂಸ್ಥೆ, ಇದು ನೀವು ಕನ್ನಡ ಮಾತಾಡೋದಾದ್ರೆ ನಿಮ್ಮ ಮನೆಯಲ್ಲಿ ಮಾತಾಡ್ಕೊಳ್ಳಿ ಅಂತ ಒಂದು ತಾಕೀತನ ಆಗ್ತಾ ಇರುವಂತ ಒಂದು ವಿಜುವಲ್ಸ್ ಕಾಣಿಸ್ತದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಕಾನೂನುಗಳು ಇರೋದಿಲ್ಲ, ಯಾವುದೇ ರೀತಿಯಾಗಿ ರೂಲ್ಸ್ ಇರೋದಿಲ್ಲ, ನೀವು ಕನ್ನಡ ಮಾತಾಡಬಾರದು ಕಾಲೇಜುಗಳಲ್ಲಿ ಅಂತೆಲ್ಲ. ಬಟ್ ಆದ್ರೆ ಇವರು ಅವರ ಬುದ್ಧಿಗೆ ಏನ್ ಹೇಳಬೇಕು ಅಥವಾ ಅವರ ನಿರ್ಧಾರಗಳಿಗೆ ಏನ್ ಹೇಳಬೇಕು, ಸ್ವಂತ ನಿರ್ಧಾರಗಳಾಗಿರ್ತಿದ್ದವು ಈ ರೀತಿಯಾದ ವ್ಯಕ್ತಿಗಳು. ಇದು ಯಾವುದೇ ರೀತಿಯ ಕಾಲೇಜಿನ ಸಂಸ್ಥೆಗಳ ನಿರ್ಧಾರ ಆಗಿರೋದಿಲ್ಲ. ಈ ವ್ಯಕ್ತಿಯ ಒಂದು ದರ್ಪ ತೋರಿಸ್ತಾ ಇದ್ದಾನೆ, ಸ್ಟೂಡೆಂಟ್ಸ್ಗೆ ತಾಕೀತು ಮಾಡ್ತಾ ಇದ್ದಾನೆ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾನೆ. ಸೊ ಕೊನೆಗೆ ಇದು ಸುಮ್ಮನೆ ಆಗ್ಲಿಲ್ಲ. ಅದಾದ ನಂತರ ವಿದ್ಯಾರ್ಥಿಗಳು ಆ ಕ್ಷಣಕ್ಕೆ ಕೇಳಿಸ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅಂದ್ರೆ ನೀವು ಕನ್ನಡ ಮಾತಾಡ್ಬಿಡಿ, ಮನೇಲಿ ಮಾತಾಡ್ಕೊಳ್ಳಿ ಅಂತ ಆವಾಜ್ ಹಾಕಿರುವಂತ ಸಮಯದಲ್ಲಿ ವಿದ್ಯಾರ್ಥಿಗಳು ಕೇಳಿಸ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ನೂರಾರು ಲೆಕ್ಕದಲ್ಲಿ ವಿದ್ಯಾರ್ಥಿಗಳು ಆ ವಾರ್ಡನ್ ಮೇಲೆ ಮುತ್ತಿಗೆ ಹಾಕಿ ಅವನಿಗೆ ತಕ್ಕ ಪಾಠವನ್ನ ಕಲಿಸುವಂತ ಒಂದು ಕೆಲಸ ಕೂಡ ಮಾಡಿದ್ದಾರೆ. ಸೊ ನೀನು ಕನ್ನಡ ನೆಲದಲ್ಲಿ ಬಂದು ಕೆಲಸ ಮಾಡ್ತಾ ಇದೀಯಾ, ಕನ್ನಡ ನೆಲದಲ್ಲಿ ನೀನು ಬದುಕ್ತಾ ಇದೆಯಾ, ಇಲ್ಲಿ ನೆಲೆ ಕಂಡುಕೊಂಡಿದ್ಯಾ, ಸೊ ನೀನು ಕನ್ನಡ ಭಾಷೆಯನ್ನ ಗೌರವಿಸಿದನ್ನ ಕಲಿ ಅಂತೇಳಿ ವಿದ್ಯಾರ್ಥಿಗಳು ತಿರುಗೇಟು ಕೊಟ್ಟು ಅವರ ಬಳಿ ಕ್ಷಮಾಪಣೆ ಕೇಳಿಸುವಂತ ಕೆಲಸವನ್ನ ಕೂಡ ಈಗ ಮಾಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ.